ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಉದ್ದಿನ ವಡೆ ಅಥವಾ ತೂತ್ ವಡೆ ಅಂತ ಕರೆಯೋ ಹೋಟೆಲ್ ಸ್ಟೈಲಲ್ಲೇ ಹೇಗೆ ಮಾಡೋದು ಮತ್ತು ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಯಾರಾದರೂ ಫಸ್ಟ್ ಟೈಮ್ ನಾನು ತೂತ್ ವಡೆ ಮಾಡ್ತಿದ್ದೀನಿ ಅಥವಾ ಉದ್ದಿನ ವಡೆ ಮಾಡ್ತಿದ್ದೀನಿ ಅಂತ ಟೆನ್ಷನ್ ಇದ್ದರೆ ಆರಾಮಾಗಿ ಮಾಡ್ಕೊಳ್ಬೋದು. ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಇಲ್ಲಿ ನಾನು ಫಸ್ಟ್ಗೆ ಉದ್ದಿನ ಬೇಳೆನ ಚೆನ್ನಾಗಿ ತೊಳೆದು 4 ಅವರು ನೆನೆಸಿಟ್ಬಿಟ್ಟು ನೀರು ಹಾಕ್ದಿರ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆ ಪೇಸ್ಟ್ ಮಾಡ್ಕೊಂಡಿದ್ದನ್ನೆಲ್ಲನೂ ಇಲ್ಲಿ ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೀರು ಹಾಕ್ದಿರೇ ರುಬ್ಬಬೇಕು, ಚೆನ್ನಾಗಿ ನೆಂದಿರಬೇಕು. ಒಂದು 4-5 ಅವರು ನೆನೆಸಿ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಈಗ ನಾನು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಒಂದೇ ಸೈಡ್ಗೆ ಬೀಟ್ ಮಾಡ್ಕೊಳ್ಳಿ. ಒಂದು 5 ಮಿನಿಟ್ಸ್ ಆಗೋಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಈ ಥರ ಬೀಟ್ ಮಾಡ್ಕೊಳ್ಳೋದ್ರಿಂದ ಉದ್ದಿನ ವಡೆ ಚೆನ್ನಾಗಿ ಬರುತ್ತೆ ಅಂತಷ್ಟೇನೆ. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. 3 ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ತೆಂಗಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ಸ್ವಲ್ಪ ಕಾಳು ಮೆಣಸು ಮತ್ತು ಜೀರಿಗೆ, ಸ್ವಲ್ಪ ಸೋಡಾ, ಒಂದು 1/4 ಟೇಬಲ್ ಸ್ಪೂನು, ಉಪ್ಪು ರುಚಿಗೆ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಿಷ್ಟೇ ಇಂಗ್ರೀಡಿಯೆಂಟ್ಸು ಇದಕ್ಕೆ ಹಾಕೋದು. ಚೆನ್ನಾಗಿರುತ್ತೆ ಮಾಡಿದ್ರೆ. ಈಗ ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈಗ ಎಣ್ಣೆ ಕಾಯೋದಕ್ಕಿಟ್ಟಿದೆ. ಇದು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ. ಈಗ ನೋಡಿ, ಈ ಥರ ಟೀ ಸೋಕ್ಸೋದ್ರಲ್ಲಿ ಸ್ಟೀಲ್ ತಗೊಳ್ಳಿ. ಟೀ ಸೋಕ್ಸೋದ್ರಲ್ಲಿ ತಗೊಂಡು ಹಿಂದೆ ಭಾಗಕ್ಕೆ ಸ್ವಲ್ಪ ನೀರು ಸ್ಪ್ರೆಡ್ ಮಾಡಿ ಈ ಕಲಿಸ್ಕೊಂಡಿರೋ ಉದ್ದಿನ ಬೇಳೆ ಎಲ್ಲನೂ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಮಧ್ಯದಲ್ಲಿ ಹೋಲ್ ಮಾಡಿಕೊಂಡು ಕೈಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಹೋಲ್ ಮಾಡಿಕೊಂಡು ಒಂದೊಂದಾಗೆ ಬಿಡಿ. ನೀವೇನು ಬಿಡಬೇಕು ಅಂತ ಏನಿಲ್ಲ, ಅದು ಸ್ವಲ್ಪ ಕೆಳಗೆ ಬಗ್ಸಿದ್ರೆ ಸಾಕು, ಅದೇ ಆರಾಮಾಗಿ ಜಾರ್ಕೊಂಡು ಹೋಗುತ್ತೆ. ತುಂಬ ಈಸಿಯಾಗಿ ಮಾಡ್ಬೋದು. ಈ ಥರ ಎಣ್ಣೆ ಇದೆ, ಬಿಸಿ ಎಣ್ಣೆ ಇದೆ, ಕೈಯಲ್ಲಿ ಮಾಡಬೇಕು ಅಂತ ಏನು ಟೆನ್ಷನ್ ತೊಗೊಳ್ಬೇಡಿ. ನೋಡಿ, ಈ ಥರ ಮಾಡಿ ಕೈಗೆ ಏನೂ ಆಗೋದಿಲ್ಲ. ಸಿಂಪಲ್ಲಾಗಿ ಮಾಡ್ಕೊಬೋದು. ನಾವೇನು ಟೆನ್ಷನ್ ಮಾಡ್ಕೊಳೋದು ಏನು ಬೇಕಾಗಿಲ್ಲ. ನೋಡಿ, ಈ ಥರ ಸ್ವಲ್ಪ ಎತ್ಕೊಂಡು ಎಷ್ಟು ದಪ್ಪ ಬೇಕನ್ನಿಸುತ್ತೋ ನಿಮಗೆ ಅಷ್ಟು ದಪ್ಪ ಕೂಡ ಮಾಡ್ಕೊಬೋದು. ನಾನು ಚಿಕ್ಕದಾಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಎತ್ಕೊಂಡು ಎಷ್ಟು ಹೋಲ್ ಬೇಕೋ ಅಷ್ಟು ಹೋಲ್ ಕೂಡ ಮಾಡ್ಕೊಬೋದು. ಆರಾಮಾಗಿ ಜಾರ್ಕೊಂಡು ಎಣ್ಣೆಗೆ ಹಾಗೆ ಬೀಳುತ್ತೆ. ನೋಡ್ತಾ ಇರ್ಬೋದು ನೀವು ಹೇಗೆ ಬೀಳ್ತಾ ಇದೆ ಅಂತ. ನಾವೇನು ಅದನ್ನು ಕದಲಿಸೋದು ಬೇಡ. ನೋಡಿ, ಈ ಥರ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ, ನೀರು ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ಹಸಿಟ್ಟು ಎತ್ಕೊಂಡು ನೋಡಿ, ಈ ಥರ ಇಟ್ಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ಹೋಲ್ ಮಾಡಿದ್ರೆ ಆಯಿತು. ಆರಾಮಾಗಿ ಬೀಳುತ್ತೆ. ನೋಡ್ದಾ, ಇಷ್ಟೇ ಮಾಡೋದು. ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ನೀವು. ಸೇಮ್ ಹೋಟೆಲಲ್ಲಿ ಹೇಗಿರುತ್ತೋ ಅದೇ ರೀತಿ ಟೇಸ್ಟ್ ಕೂಡ ಇರುತ್ತೆ. ಕ್ರಿಸ್ಪಿ ಅಂತೂ ಸೂಪರಾಗಿದೆ. ಮಾಡ್ಕೊಂಡು ತಿನ್ನಿ ಒಂದ್ಸಲ. ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ಈಗ ಎಣ್ಣೆಗೆ ಸ್ವಲ್ಪ ಹಾಕಿದ ತಕ್ಷಣ ಒಂದು 2 ಮಿನಿಟ್ಸ್ ಆದಮೇಲೆ ತಿರ್ಗಿಸ್ಕೊತಾ ಇರಬೇಕು. ಹಿಂದೆ ಮತ್ತು ಮುಂದೆ ಎಲ್ಲನೂ ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ತುಂಬ ಲೋನೂ ಬೇಡ, ತುಂಬ ಹೈನೂ ಬೇಡ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನೋಡ್ಬೋದು ನೀವೀಗ ಕಲರ್ ಚೇಂಜ್ ಆಗಿದೆ. ಈಗ ನಾನು ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ, ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡ್ಕೊಳ್ಳಿ. ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.